ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಅನ್ನ ಕೊಡಲಾಗಿದೆ. ಇನ್ಫ್ಯಾಕ್ಟ್ ಈ ಮೂಡ ಹಗರಣ ಬೆಳಕಿಗೆ ಬಂದಾಗ್ಲಿಂದ ಕೂಡ ಕಾನೂನು ಹೋರಾಟದಲ್ಲಿ ಆಗಾಗ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಂತಹ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮುನ್ನಡೆ ಸಿಕ್ಕಿದೆ. ಸಿದ್ದರಾಮಯ್ಯ ಅವರಿಗೆ ಬಿಗ್ಗೆಸ್ಟ್ ರಿಲೀಫ್ ಸದ್ಯಕ್ಕೆ ಸಿಗ್ತಾ ಇದೆ. ಸಿಬಿಐ ತನಿಖೆಯಿಂದ ಸಿದ್ದರಾಮಯ್ಯ ಅವರು ಪಾರಾಗಿದ್ದಾರೆ. ಸಿಬಿಐನ ಕುಣಿಕೆ ಇತ್ತಲ್ಲ, ಅದರಿಂದ ತಾತ್ಕಾಲಿಕವಾಗಿ ಪಾರಾಗಿದ್ದಾರೆ. ಯಾಕಂದ್ರೆ ಹೈಕೋರ್ಟ್ ಕ್ಲಿಯರ್ ಕಟ್ ಆಗಿ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ವಜಾಗೊಳಿಸಿದೆ. ಪ್ರಕರಣವನ್ನ ಸಿಬಿಐಗೆ ಕೊಡೋದಕ್ಕೆ ಹೈಕೋರ್ಟ್ ಒಪ್ಪಿಕೊಂಡಿಲ್ಲ. ಧಾರವಾಡ ಹೈಕೋರ್ಟ್ ಪೀಠದಿಂದ ಈ ಕುರಿತಾಗಿ ಮಹತ್ವದ ಆದೇಶ ಹೊರಬಿದ್ದಿದೆ. ಸಿಬಿಐ ತನಿಖೆಯ ಕುಣಿಕೆಯಿಂದ ಸಿಎಂ ಬಚಾವಾಗಿದ್ದಾರೆ. ಏನಾಗುತ್ತೆ, ಯಾವ ಬೇಸಿಸ್ ಅನ್ನ, ಎಷ್ಟೆಲ್ಲ ವಿಚಾರಗಳನ್ನ ಕನ್ಸಿಡರ್ ಮಾಡುತ್ತೆ ಕೋರ್ಟ್ ಅನ್ನುವಂತಹ ಕುತೂಹಲ ಇತ್ತು. ಮತ್ತು ಲೋಕಾಯುಕ್ತ ತನಿಖಾ ವರದಿ ಸ್ಯಾಟಿಸ್ಫೈ ಆಗಿದೆಯಾ ಇಲ್ವಾ ಅನ್ನೋದು ಕೂಡ ಇವತ್ತು ಡಿಸೈಡಿಂಗ್ ಫ್ಯಾಕ್ಟರ್ ಆಗಿತ್ತು. ಎಲ್ಲ ಅಂಶಗಳನ್ನ ಕೂಡ ಕೋರ್ಟ್ ಬಹಳ ಕೂಲಂಕುಷವಾಗಿ ಆಲಿಸಿದ ಬಳಿಕ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಕೊಡುವಂತಹ ನಿರ್ಧಾರ ಅಥವಾ ಆದೇಶವನ್ನ ಪ್ರಕಟಿಸಿದೆ. ಕಾನೂನು ಹೋರಾಟದಲ್ಲಿ ಸ್ನೇಹಮಯಿ ಕೃಷ್ಣ ಅವರಿಗೆ ಸದ್ಯಕ್ಕೆ ಹಿನ್ನಡೆ ಆಗಿದೆ. ಮೊದಲ ಹಂತದ ಕಾನೂನು ಹೋರಾಟದಲ್ಲಿ ಸಿದ್ದರಾಮಯ್ಯ ಅವರು ಸೇಫ್ ಆಗಿದ್ದಾರೆ. ಸಿಬಿಐ ಸಂಕಷ್ಟದಿಂದ ಸಿಎಂ ಸಿದ್ದರಾಮಯ್ಯ ಅವರು ಈಗ ಪಾರಾಗಿದ್ದಾರೆ. ಹೈಕೋರ್ಟ್ ಆದೇಶವೇ ಮುಂದಿನ ಕಾನೂನಿನ ಹೋರಾಟಕ್ಕೆ ಮೆಟ್ಲಾಗುತ್ತಾ? ಹಾಗಾದ್ರೆ ಸಿಬಿಐ ತನಿಖೆಗೆ ಆರಂಭದಿಂದ ಕೂಡ ಸಿದ್ದರಾಮಯ್ಯ ಅವರು ಬಹಳಾನೇ ವಿರೋಧಿಸಿಕೊಂಡು ಬಂದಿದ್ರು. ಸಿಬಿಐ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಕಾಂಗ್ರೆಸ್ಸಿಗರು ಆರೋಪಿಸಿದ್ರು. ಇದು ಕೇವಲ ಆರೋಪಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ಕೋರ್ಟ್ ಗಮನಕ್ಕೆ ಅದನ್ನು ತಂದಿದ್ರು. ಕೋರ್ಟ್ ನಲ್ಲಿ ಹೇಳಿದ್ರು ಅದನ್ನ. ಮೊದಲ ಹಂತದ ಕಾನೂನು ಹೋರಾಟದಲ್ಲಿ ಸಿದ್ದರಾಮಯ್ಯ ಅವರಿಗೆ ಲೀಗಲ್ ಬ್ಯಾಟಲ್ ನಲ್ಲಿ ಅಪ್ಪರ್ ಹ್ಯಾಂಡ್ ಸಿಕ್ಕಿದೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ ಮತ್ತು ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಮುರಳಿ, ಮೊದಲನೇದಾಗಿ ಇವತ್ತು ತೀರ್ಪು ಯಾವ ಬೇಸಿಸ್ ಮೇಲೆ ಬಂತು ಅನ್ನೋದು ನಾವು ಇನ್ನೊಂದು ಸ್ವಲ್ಪ ಹೊತ್ತು ಕಾಯಬೇಕು ಅಂತ ಅನ್ಸುತ್ತೆ. ಬಟ್ ಅಟ್ ದ ಸೇಮ್ ಪಾಯಿಂಟ್ ಲೋಕಾಯುಕ್ತ ಮಾಡ್ತಾ ಇರುವಂತಹ ತನಿಖೆ ಜಡ್ಜ್ಗೆ ಸ್ಯಾಟಿಸ್ಫ್ಯಾಕ್ಟರಿ ಆದಂಗೂ ಕಾಣಿಸ್ತಾ ಇದೆ ಅಲ್ವಾ ಮುರಳಿ? ಯಾಕೆಂದ್ರೆ ಪ್ರಮುಖವಾಗಿ ಈ ಪ್ರಕರಣದ ತನಿಖೆನ ಲೋಕಾಯುಕ್ತದಿಂದ ಅದನ್ನ ಸಿಬಿಐಗೆ ವರ್ಗಾವಣೆ ಮಾಡಬೇಕು ಅಂತ ಹೇಳಿ ಅರ್ಜಿಯನ್ನ ಸಲ್ಲಿಕೆನ ಮಾಡಲಾಗಿತ್ತು. ಪ್ರತಿ ಹಂತದಲ್ಲೂ ಕೂಡ ನ್ಯಾಯಾಲಯ ಒಂದು ಪರಿಗಣನೆಗೆ ತೆಗೆದುಕೊಳ್ತಾ ಇತ್ತು. ತನಿಖಾ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆನ ಮಾಡಬೇಕು ಅಂತ ಹೇಳಿ. ಅದೇ ರೀತಿಯಲ್ಲಿ ಲೋಕಾಯುಕ್ತದ ಪೊಲೀಸರು ಕೂಡ ಪ್ರತಿ ಬಾರಿಯೂ ಕೂಡ ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಕೆನ ಮಾಡ್ತಾ ಇದ್ರು. ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಇವತ್ತು ಹೈಕೋರ್ಟ್ ಒಂದು ಆದೇಶವನ್ನು ಕೊಡುತ್ತೆ. ಆದೇಶವನ್ನು ಕೊಡೋ ಸಂದರ್ಭದಲ್ಲಿ 3 ಅಂಶಗಳನ್ನ ನಾನು ಪರಿಗಣನೆಗೆ ತೆಗೆದುಕೊಳ್ತಾ ಇದ್ದೀನಿ. ಈ ಆದೇಶಕ್ಕಿಂತ ಮುಂಚಿತವಾಗಿ ಏನಾದ್ರು ಬಗ್ಗೆ ಪೀಠ ಹೇಳುವಂಥದ್ದು. ಆ ಸಂದರ್ಭದಲ್ಲಿ ಲೋಕಾಯುಕ್ತದ ತನಿಖೆ ನಡೀತಾ ಇದೆ. ಲೋಕಾಯುಕ್ತದ ಅಂತಿಮ ವರದಿ ಇನ್ನೂ ಕೂಡ ಸಲ್ಲಿಕೆ ಆಗಿಲ್ಲ. ಜೊತೆಗೆ ಅದರ ಒಳಗಡೆ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಅಸ್ಪಷ್ಟತೆ ಇರುವಂತಹ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ತತ್ಕ್ಷಣಕ್ಕೆ ಸಿಬಿಐಗೆ ವಹಿಸಬೇಕು ಅನ್ನೋದು ಸೂಕ್ತ ಅಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದ್ರೆ ತಮ್ಮ ಆದೇಶದ ಪ್ರತಿಯಲ್ಲಿ ಇನ್ನಷ್ಟೇ ಆದೇಶದ ಪ್ರತಿ ಸಿಕ್ಬೇಕಾಗಿರುವಂಥದ್ದು, ಯಾವ್ಯಾವ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕಾಗಿರುವಂಥದ್ದು. ಆದ್ರೆ ಇದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಲೋಕಾಯುಕ್ತದ ತನಿಖೆ ಮುಂದುವರಿಬೇಕು. ಸಿಬಿಐ ತನಿಖೆಯನ್ನ ಕೇಳಿರುವಂತದ್ದು ಅತಿ ಆತುರದ ಕೆಲಸ. ಅತಿ ಆತುರದಾಗಿ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅಂತೇಳಿ ಮನವಿಯನ್ನ ಮಾಡಿದ್ದಾರೆ ಅಂತೇಳಿ ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಂಡಿರುವಂತಹ ಸಾಧ್ಯತೆಗಳಿದಾವೆ. ಆ ಹಿನ್ನೆಲೆಯಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈಗ ಒಂದು ಬಿಗ್ ರಿಲೀಫ್ ಅನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಸಿಬಿಐ ಕುಣಿಕೆಯಿಂದ ತಪ್ಪಿಸಿಕೊಂಡಿದ್ದಾರೆ. ಆದ್ರೆ ಇಡಿಯ ತನಿಖೆ ಏನಿತ್ತು, ಇಡಿಯ ತನಿಖೆ ಮುಕ್ತ ಇನ್ನೂ ನಡೀತಾ ಇದೆ. ಆದ್ರೆ ಸಿಬಿಐ ತನಿಖೆ ಇಡಿ ತನಿಖೆಗಿನ್ನ ಎಫೆಕ್ಟಿವ್ ಆಗಿ ತನಿಖೆ ಇರುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಏನಾದ್ರೂ ಸಿಬಿಐಗೆ ಈ ಪ್ರಕರಣ ಹೋಗ್ಬಿಟ್ರೆ ದೊಡ್ಡ ಮಟ್ಟದ ಸಂಕಷ್ಟ, ರಾಜಕೀಯ ಸಂಕಷ್ಟಗಳು ಕೂಡ ಎದುರಾಗುವಂತ ಇರ್ತಾವೆ ಅನ್ನೋದ್ರ ಬಗ್ಗೆ ಅವರಿಗೆ ಭಯ ಇತ್ತು. ಈಗ ಸಿಎಂ ಅವರಿಗೆ ಶುಕ್ರವಾರ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಈಗ ರಿಲೀಫ್ ಅನ್ನ ಹೊಂದ್ತಾ ಇರುವಂತದ್ದು. ಮುರಳಿ, ಹಾಗೆ ಸಂಪರ್ಕದಲ್ಲಿರಿ ರವೀಶ್. ಬಹಳ ದೊಡ್ಡ ಆಮ್ಲಜನಕ ಪೂರೈಕೆ ಆದಂಗೆ ಕಾಣಿಸ್ತಾ ಇದೆ ಈ ಬಿಗ್ ರಿಲೀಫ್ ನ ಮೂಲಕ. ಸೊ ಕಾನೂನು ಹೋರಾಟ ಒಂದ್ ಕಡೆಗೆ ಪೊಲಿಟಿಕಲ್ ಫೈಟ್ಗೂ ಬಲ ಸಿಕ್ಕಂಗೆ ಆಗ್ತಾ ಇದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರಿಗೆ. ಅಂತ ಖಂಡಿತವಾಗಿ ಕೂಡ, ಯಾಕೆಂದರೆ ಲೋಕಾಯುಕ್ತ ವರದಿ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿತ್ತು. ಈ ಒಂದು ಆದೇಶ ನೀಡುವಂಥ ಸಂದರ್ಭದಲ್ಲೂ ಕೂಡ ಅದನ್ನು ಪರಿಗಣನೆ ಮಾಡಿರ್ಬೋದು. ಯಾಕೆಂದರೆ ಆದೇಶದ ಪೂರ್ಣ ಪ್ರಮಾಣದ ಒಂದು ಅಂಶ ನಮಗೆ ಇನ್ನೂ ಕೂಡ ಸಿಕ್ಕಿಲ್ಲ. ಹಾಗಾಗಿ ಅದರಲ್ಲಿ ಗೊತ್ತಾಗುತ್ತೆ. ಯಾಕೆಂದರೆ ಲೋಕಾಯುಕ್ತ ಇಲ್ಲಿ ತನಕ ಏನು ತನಿಖೆಯನ್ನು ನಡೆಸಿತ್ತು, ಆ ತನಿಖಾ ವರದಿಯನ್ನು ಕೂಡ ಆ ಒಂದು ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿತ್ತು. ಹಾಗಾಗಿ ಆ ತನಿಖಾ ಅಂಶಗಳೇ ಎಲ್ಲ ಒಂದು ಕಡೆ ಸಿದ್ದರಾಮಯ್ಯನವರ ಒಂದು ರಿಲೀಫ್ಗೆ ಕಾರಣವಾಗಿರ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದೆ. ಆದರೆ ಅಂತಿಮವಾಗಿ ಆದೇಶದ ಯಾವ 3 ಅಂಶಗಳ ಆಧಾರದ ಮೇಲೆ ಅನ್ನೋದು ಕೂಡ ಸ್ಪಷ್ಟವಾದ ಬಳಿಕ ಗೊತ್ತಾಗುತ್ತೆ. ಒಂದಂತೂ ಸತ್ಯ, ಯಾಕೆಂದರೆ ಸಿಬಿಐಗೆ ಹೋದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ನಡೆದುಕೊಳ್ತಾರೆ, ಏನು ಬೇಕಾದರೂ ಆಗ್ಬೋದು ಅನ್ನೋ ಆತಂಕದಲ್ಲಿ ಕಾಂಗ್ರೆಸ್ಸಿಗರು ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಸ್ವತಃ ಇದ್ದರು. ಆ ಕಾರಣಕ್ಕೋಸ್ಕರವಾಗಿಯೇ ಸಿಬಿಐ ತನಿಖೆಯನ್ನು ವಿರೋಧ ಮಾಡ್ತಾ ಇದ್ರು. ಅಂದರೆ ಕೋರ್ಟ್ ಒಳಗಡೆನೂ ಕೂಡ ಅದನ್ನೇ ಆರೋಪ ಮಾಡಿದ್ರು, ಮತ್ತು ರಾಜಕೀಯವಾಗಿ ಕೂಡ ಹೊರಗಡೆ
ಮೇಲೆನೂ ಕೂಡ ಅದೇ ರೀತಿಯ ಆರೋಪವನ್ನು ಮಾಡಿದರು. ಹಾಗಾಗಿ ಈ ಒಂದು ಆದೇಶ ಏನಿದೆ ಇದು ಒಂದು ರೀತಿಯಲ್ಲಿ ಸದ್ಯದ ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನಿಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಲೂ ಕೂಡ ಹೇಳ್ಬೋದಾಗಿದೆ. ಯಾಕೆಂದರೆ ಈ ಲೋಕಾಯುಕ್ತ ತನಿಖೆಯ ಬಳಿಕ ಈ ಒಂದು ಇಡಿ ತನಿಖೆಯು ಕೂಡ ಇರ್ತಕ್ಕಂಥದ್ದು. ಆ ಪಾರ್ವತಿಯವರ ಸಮನ್ಸು ಆ ವಿಚಾರವಾಗಿ ಸೋಮವಾರ ವಿಚಾರಣೆಗೆ ಬರುತ್ತೆ. ಅದರ ಆಧಾರದ ಮೇಲೂ ಕೂಡ CM ಸಿದ್ದರಾಮಯ್ಯನವರಿಗೆ ನೋಟಿಸ್ ಕೊಡಬೇಕೋ ಬೇಡವೋ ಅನ್ನೋದು ಕೂಡ ಆಗಲೂ ತೀರ್ಮಾನ ಆಗುತ್ತೆ. ಹಾಗಾಗಿ CBI ಕುಣಿಕೆಯಿಂದ ಪಾರಾಗಿದ್ದಾರೆ. ಹಾಗಾಗಿ ಇಡಿದು ಒಂದು ಪೆಂಡಿಂಗ್ ಇದೆ, ಜೊತೆಗೆ ಲೋಕಾಯುಕ್ತ ತನಿಖೆಯಿಂದ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಸದ್ಯದ ಮಟ್ಟಿಗೆ ಕಾನೂನಿನ ಹೋರಾಟದ ಮೊದಲ ಹಂತದಲ್ಲಿ ಎಲ್ಲ ಒಂದು ಕಡೆ CM ಸಿದ್ದರಾಮಯ್ಯನಿಗೆ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಮುಂದೆ ಕೂಡ ಇದೇ ಮೆಟ್ಟಿಲಾಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕು ಮಮತಾ.